ಮರಗಳ ಕೆಳಗೆಗಳನ್ನ ಬಟ್ಟೆಗಳನ್ನ ಆರಿಸಿ ಈ ಅರಸನು ಏನಾಗಿದ್ದಾನೆ, ಕೆಳಗೆ ನಡಿಬಾರದು ಎಂಬುದಾಗಿ ಹೇಳಿ ಬಟ್ಟೆಯ ಮೇಲೆ ಆತನು ನಡೀತಾ ಇದ್ದಾನೆ. ಭವನಿಯಾಗಿ ಅಂದ್ರೆ ಅರಸನಾಗಿ, ಹರಲೋಯ ರಾಜನಾಗಿ, ಕಿಂಗಾಗಿ ಈ ಯೆರೂಸಲೇಮಿನ ಪಟ್ಟಣಕ್ಕೆ ಆತನು ಹೋಗ್ತಿದ್ದಾನೆ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಹೋಸನ್ನ ಅಂದ್ರೆ ರಕ್ಷಿಸು, ಹೋಸನ್ನ ಅಂದ್ರೆ ನಮ್ಮನ್ನ ರಕ್ಷಿಸು ಎಂಬುದಾಗಿ ಅದರ ಅರ್ಥ ನಾವು ಬೈಬಲ್ ಅಲ್ಲಿ ನೋಡುತ್ತೇವೆ. ದೇವರು ನಮ್ಮನ್ನು ರಕ್ಷಿಸಿಬಿಟ್ಟಿದ್ದಾನೆ. ಹಲ್ಲೆಲೂಯ. ನಮ್ಮನ್ನು ರಕ್ಷಿಸಿ ಪಾಪದ ವಿಮೋಚನೆಗಳ ದೇವರು ನಮ್ಮನ್ನು ಹೊರಗೆ ತಂದು ದೇವರು ನಮ್ಮನ್ನು ನಿಲ್ಲಿಸಿದ್ದಾನೆ. ಹಲ್ಲೆಲೂಯ. ಸೊ ಹಾಗಾಗಿ ಜನರು ಈತನು ರಕ್ಷಿಸುವಂತವನು, ಈತನು ಅರಸನು, ಈತನು ನಾನು ಅರಸನಾಗಿ ಮಾಡಬೇಕಂತ ಜನರು ಒಪ್ಪಿಕೊಂಡರು. ಇವಾಗ ಯೆರೂಸಲೇಮಿಗೆ ಆತನು ಹೋಗ್ತಿದ್ದಾನೆ. ಹಲ್ಲೆಲೂಯ. ಕಡೆಯ ಪ್ರಯಾಣ, ಕಡೆಯ ಪ್ರಾಣಸನ ಪ್ರಯಾಣ, ಆಮೇಲೆ ಮರಣ, ಇವೆರಡನ್ನು ನೋಡಿ ಆತನು ಯೆರೂಸಲೇಮಿಗೆ ಹೋಗ್ತಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಈಗ ಜನರೆಲ್ಲರೂ ಏನ್ ಮಾಡಿದ್ದಾರೆ, ಅರಸನಾಗಿ ಮಾಡಬೇಕಪ್ಪ, ಪಿಲಾತನ ಸಾಲಲ್ಲಿ ಕುಳಿಸಬೇಕು. ಹಲ್ಲೆಲೂಯ. ಈ ಕಡೆ ದೇವಾಲಯ ಐತೆ, ದೇವರ ಆಲಯದಲ್ಲಿ ಇವನು ಹೋಗ್ಬೇಕೆಂಬುದಾಗಿ ಯಾತ್ರೆಗೆ ಇಷ್ಟ ಇಲ್ಲ. ಹೇಳ್ರಿ, ಅರಸನಾಗಿ ಕೂತ್ಕೊಳ್ಳುವುದಕ್ಕೆ, ಅರಸನಾಗಿರುವುದಕ್ಕೆ ದೇವರಿಗೆ ಆಸೆ ಇಲ್ಲ, ಬಟ್ ಜನರಿಗೆ ಆಸೆ ಇದೆ. ಯೇಸುಗೆ ಏನು ಆಸೆ ಇದೆ ಅಂದ್ರೆ, ಹಲ್ಲೆಲೂಯ, ನಮ್ಮನ್ನ ನಿಮ್ಮನ್ನ ರಕ್ಷಿಸಬೇಕು, ನಿಮ್ಮ ಪಾಪಗಳನ್ನಕ್ಕಾಗಿ ಕಲ್ವಾರಿ ಶಿಲುಬೆಯ ಕಮ್ಮವನ್ನು ಏರಬೇಕು. ಆಮೇಲೆ ಅದಕ್ಕಾಗಿ ಯೇಸು ಆ ಒಂದು ಸ್ಥಾನವನ್ನ ಬೇಡ ಎಂಬುದ ಜನರಿಗೆ ಬಹಳ, ಅಯ್ಯೋ ಯಾವಾಗ ಯೇಸು ಅಲ್ಲಿ ಹೋಗದೆ ದೇವಾಲಯ ಕಡೆ ಹೋದನು ಆಗ ಜನ ಎಲ್ಲ ಹಿಂದಿರುಗಿ ವಾಪಸ್ ಹೋಗ್ಬಿಟ್ರಂತೆ. ಯೇಸು ಯಾಕೆ ದೇವಾಲಯಕ್ಕೆ ಹೋಗ್ತಿದ್ದಾನೆ, ಅಲ್ಲಿ ದೇವರ ಆಲಯದಲ್ಲಿ ನಾನು ಜೀವಿಸಬೇಕು, ದೇವರ ಆಲಯದಲ್ಲಿ ನಾನು ಇರಬೇಕು, ದೇವರ ಮಂದಿರದಲ್ಲಿ ಇರಬೇಕು. ಈ ಅರಸನ ಸ್ಥಾನ ನನಗೆ ಬೇಡ, ರಾಜನ ಸ್ಥಾನ ಬೇಡ. ಈಗ ನಾನು ನನ್ನ ಜನರನ್ನ ರಕ್ಷಿಸಬೇಕು. ಎಲ್ಲಿಂದ ರಕ್ಷಿಸಬೇಕು? ಪಾಪದಿಂದ, ಶಾಪದಿಂದ, ಮರಣಕರ ವ್ಯಾಧಿಯಿಂದ, ಅನೇಕ ದೆವ್ವಗಳ ಕಾಟಗಳಿಂದ, ರೋಗಗಳಿಂದ, ಅನೇಕ ಕಡೆಯಿಂದ ನಾನು ಇವರನ್ನ ಬಿಡಿಸಿ ನಾನೇನ್ ಮಾಡಬೇಕು, ಇವರನ್ನ ರಕ್ಷಿಸಬೇಕೆಂಬುದಾಗಿ ಯೇಸುವಿಗೆ ಆಸೆ. ಹೇಳ್ರಿ. ಹಾಗೆ ತಂದೆಯಾದ ದೇವರು ಸದಾ ಈತನಿಗೋಸ್ಕರ ಇದಕ್ಕಾಗಿನೇ ತಂದೆಯಾದ ದೇವರು ನಮ್ಮ ಯೇಸುವನ್ನ ಈ ಭೂಲೋಕಕ್ಕೆ ಕಳಿಸಿಕೊಟ್ಟನು. ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಲಿ ಯೇಸು ಬಂದಂತ ವೇಳೆಯಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ, ದೇವರಾಲಯದಲ್ಲಿ ಜನರು ಏನ್ ಮಾಡ್ತಿದ್ದಾರೆ, ಓದ್ಬೇಕು, ಏನ್ ಮಾಡ್ತಾರೆ ಕೇಳ್ಬೇಕು, ಓದ್ಬೇಕು, ಏನ್ ಮಾಡ್ತಿದ್ದಾರೆ. ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನು ಓಡಿಸಿ ಚಿರು ಮಾರುವಂತ ಮೇಜುಗಳನ್ನ, ಪಾರಿವಾಳ ಮಾರುವವರ ಕಾಲ್ಮಣೆಗಳನ್ನು, ಪಾರಿವಾಳಗನ್ನ ಮಾರುವಂತ ಎಲ್ಲರನ್ನ ಕೆಡವಿ ಅವರಿಗೆ ನನ್ನ ಆಲಯವು ಪ್ರಾರ್ಥನೆ ಆಲಯವು ಎಂಬುದಾಗಿ ಬರೆದದೆ. ಏನ್ ಮಾಡಿದ್ರೆ ನೀವು, ಆದರೆ ನೀವು ಆಲಯವನ್ನ ಹಿಂತಿರುಗಿ ಹೋಗುವಂತ ವೇಳೆಯಲ್ಲಿ ಆ ಯೇಸು ಆಲಯದಲ್ಲಿ ಹೋದಂತ ಸಮಯದಲ್ಲಿ, ಹಲ್ಲೆಲೂಯ, ಯೇಸು ಎಷ್ಟೋ ಸಾರಿ ಆಲಯದಲ್ಲಿ ಯೆಶಾಯನ ಸುರುಳಿ ತಗೊಂಡು ಓದಿದರು. ಆಲಯಕ್ಕೆ ಮತ್ತೆ ಆತನು ಹೋಗುವಂತ ಸಮಯದಲ್ಲಿ ಆ ಆಲಯನ ಕಳ್ಳರ ಗಿವಿಯಾಗಿ, ಆಮೇಲೆ ಮಾರುವರನ್ನು ಕೊಲ್ಲುವ ಮಾಡ್ತಿದ್ದಾರೆ, ವ್ಯಾಪಾರ ಮಾಡಿ. ದೇವರ ಆಲಯ ವ್ಯಾಪಾರ ಸ್ಥಳವಾಗ್ಬಿಟ್ಟಿದೆ. ಇದು ಅನೇಕ ಆಲಯಗಳು ವ್ಯಾಪಾರ ಸ್ಥಳವಾಗ್ಬಿಟ್ಟಿದೆ. ಅನೇಕ ಆಲಯಗಳು ಮುಚ್ಚಲ್ಪಡ್ತದೆ. ಅನೇಕ ಆಲಯದಲ್ಲಿ ಹಣದ ವ್ಯವಹಾರಗಳು ನಡೀತದೆ. ಅನೇಕ ಆಲಯದಲ್ಲಿ ಏನೇನೋ ನಾವು ನೋಡ್ತೇವೆ. ಹಲ್ಲೆಲೂಯ. ಆದರೆ ದೇವರು ಹೇಳ್ತಾನೆ, ಅದು ನನ್ನ ಆಲಯ. ಆ ಆಲಯ ಪರಿಶುದ್ಧವಾಗಿರಬೇಕು. ಆ ಆಲಯದಲ್ಲಿ ದೇವರ ಜನರು ಬಿಡುಗಡೆ ಆಗಬೇಕು, ಅಲ್ಲಿ ವಾಸಿ ಆಗಬೇಕು. ಹಲ್ಲೆಲೂಯ. ಕರ್ತನೆ ದೇವರು ಎಂಬುದಾಗಿ ತಿಳಿಯಬೇಕು, ದೇವರನ್ನು ಆರಾಧನೆ ಮಾಡುವಂತ ಆಲಯ ಎಂಬುದಾಗಿ. ಹಲ್ಲೆಲೂಯ. ಇನ್ನೊಂದು
ಕಡೆ ನೀವೇ ದೇವರ ಆಲಯ. ಏನೋ ನೀವೇ ದೇವರ ಆಲಯ. ನಿಮ್ಮ ಆಲಯವನ್ನ ಯಾವಾಗಲೂ ಕಳ್ಳರ ಗೆವಿಯಾಗಿ ಮಾಡ್ಕೋಬೇಡಿ. ನೀವು ದೇವರ ಆಲಯವು, ನೀವು ದೇವರ ಆಲಯ ಯಾವ ಪರಿಶುದ್ಧರಾಗಿರ್ರಿ ಎಂಬುದಾಗಿ ಯೇಸು ಹೇಳಿದನು. ಅಲ್ಲೂ ಆತ್ಮಿಕ ರೀತಿಯಲ್ಲಿ ಪ್ರಯತ್ನ. ನಿಮ್ಮ ಆಲಯವು ದೇವರ ಆಲಯ. ನಾನೇ ದೇವರ ಆಲಯ. ಈ ದೇವರ ಆಲಯದಲ್ಲಿ ನಾನು ಶುದ್ಧವಾಗಿರ್ಬೇಕು, ಪರಿಶುದ್ಧವಾಗಿರ್ಬೇಕು, ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು, ನಾನು ದೇವರಿಗೋಸ್ಕರವಾಗಿ ಜೀವಿಸಬೇಕು, ದೇವರು ಬರುವವರೆಗೂ ನಾನು ಕರ್ತನಾಗಿ ನೀತಿವಂತನಾಗಿ ನಿಲ್ಲಬೇಕೆಂಬುದಾಗಿ ಈ ಆಲಯವನ್ನು ಎಂದಿಗೂ ಸದಾ ನೀವು ಕಳ್ಳರಿಗೆಯಾಗಿ ಮಾಡಕ್ಕೆ ಹೋಗಬೇಡಿ. ಹಲ್ಲೆಲೂಯಾ. ಆಲಯ ದೇವರಾಲಯಕ್ಕೆ ಬರುವಾಗ ದೇವರು ಖಂಡಿತವಾಗಿ ಆಲಯದಲ್ಲಿ ದೇವರ ಅದ್ಭುತ ಇರ್ತದೆ, ಅತಿಶಯ ಮಾಡ್ತಾನೆ. ಆಲಯವನ್ನು ಅನೇಕರು ಮಾಡಲ್ಲ, ಲೈಕ್ ಮಾಡಲ್ಲ, ಪ್ರವೇಶಿಸುವುದಿಲ್ಲ. ಆ ಆಲಯದಲ್ಲಿ ಹೋಗಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಮನಸ್ಸಿಲ್ಲದವರಾಗಿದ್ದಾರೆ. ಕೆಲಸ ಕಾರ್ಯ ನೆಗ್ಲೆಕ್ಟ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಆ ಒಂದು ಆಲಯದಲ್ಲಿದ್ದ ಅಭಿಷೇಕವನ್ನ, ದೇವರಲ್ಲಿದ್ದ ಉಪದೇಶವನ್ನು ಕೇಳದೆ ನಾವು ಅನೇಕ ಸಮಯ ನಾವು ಆಲಯದಿಂದ ನಾವು ದೂರವಾಗಿರುತ್ತೇವೆ. ಯೇಸುವಿನ ಉಪದೇಶದಿಂದ ನಾವು ದೂರವಾಗ್ತೇವೆ. ಆದ ಉಪದೇಶಗಳಿಂದ ಜನರು ಬದುಕ್ತಾರೆ. ಮನುಷ್ಯನು ಬರೀ ರೊಟ್ಟಿಗಿಂತ ಮಾತ್ರ ಅಲ್ಲ, ದೇವರ ವಾಕ್ಯದಿಂದ ಹೊರಡುವ ಪ್ರತಿಯೊಂದು ಮಾತ್ರದಲ್ಲಿ ಬದುಕುತ್ತಾನೆ ಎಂಬುದ ಜೀವ ಕೊಡುತ್ತ ದೇವರಾಗಿದ್ದಾನೆ. ಬದುಕುವಂತದೆ ದೇವರ ವಾಕ್ಯ ನಮ್ಮನ್ನು ಬದುಕಿಸ್ತಾನೆ. ಹಲ್ಲೆಲೂಯಾ. ಅದೇ ದೇವರ ವಾಕ್ಯ ತಿನ್ರಿ ಬರ್ರಿ ಉಪವಾಸ ಪ್ರಾರ್ಥನೆಗೆ ಬರ್ರಿ ಉಪವಾಸ ಪ್ರಾರ್ಥನೆಗೆ ಬರ್ರಿ, ದೇವರ ಉಪದೇಶವನ್ನು ಕೇಳಿ ಎಂಬುದಾಗಿ. ಯಾಕಂದ್ರೆ ಆ ವಾಕ್ಯದಿಂದ ನೀನು ಬದುಕಬೇಕೆಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಿವಿದವರು ಹಲ್ಲೆಲೂಯಾ, ಕೈದವರು ಹಲ್ಲೆಲೂಯಾ, ಬಾಯಿದವರು ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಹಾಗಾಗಿ ಯೇಸು ಆ ಒಂದು ಪಟ್ಟಣಕ್ಕೆ ಹೋದಂತ ಇನ್ನೊಂದು ಕಡೆ ಲೂಕ ಬರೆದ ಸುವಾರ್ತೆ ಪುಸ್ತಕದಲ್ಲಿ 24ನೇ ನೆನೆಸ್ತೇನೆ. ಯೇಸು ಆ ಪಟ್ಟಣಕ್ಕೆ ಹೋದಂತ ಸಮಯದಲ್ಲಿ ಆ ಪಟ್ಟಣವನ್ನು ನೋಡಿ ಯೇಸು ಅತ್ತನು. ಇತಿಹಾಸ 24ನೇ